ಬಿಡದಿ ರೈತರ ಮೇಲೆ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟಿಸುವ ಹಕ್ಕಿದೆ. ಪ್ರತಿಭಟನೆ ಹತ್ತಿಕ್ಕಿದವರು ಯಾರೂ ಯಶಸ್ವಿ ಆಗೋದಿಲ್ಲ. ತುರ್ತು ಪರಿಸ್ಥಿತಿ ಹೇರಿ ಇಂದಿರಾ ಗಾಂಧಿ ಅಧಿಕಾರವನ್ನು ಕಳ್ಕೊಂಡ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟಿಸುವ ಹಕ್ಕು ಎಲ್ರಿಗೂ ಇದೆ. ಅದರ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನವನ್ನ ಮಾಡಿ ಇಂದಿರಾ ಗಾಂಧಿ ಏನಾದ್ರು ತುರ್ತು ಪರಿಸ್ಥಿತಿಯ ವೇಳೆ ಅಂದ್ರೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಇಂದಿರಾ ಗಾಂಧಿ ಅಧಿಕಾರವನ್ನೇ ಕಳ್ಕೊಳ್ಬೇಕಾಯ್ತು. ಬಿಡದಿ ರೈತರ ಮೇಲೆ ಎಫ್ಐಆರ್ ಹಾಕಿರುವ ವಿಚಾರವಾಗಿ ಸಿಟಿ ರವಿಯವರು ಗುಡುಗಿದ್ದಾರೆ. ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರ ಮೇಲೆ ಎಫ್ಐಆರ್ ಹಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ನಿಲುವನ್ನ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಪ್ರತಿಭಟಿಸುವ ಹಕ್ಕನ್ನ ಸಂವಿಧಾನವೇ ಕೊಟ್ಟಿದೆ. ರೈತರು ಅವ್ರು ಬಂದೂಕು ಹಿಡಿಲಿಲ್ಲ, ಅವ್ರು ನ್ಯಾಯಯುತವಾಗಿ ಶಾಂತಿಯುತ ಚಳವಳಿ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಬೇಡ ಅನ್ನುವಂಥ ಅವರ ಅಹವಾಲನ್ನ ಕಿವಿ ಕೊಟ್ಟು ಕೇಳಬೇಕು. ಸರ್ಕಾರ ಅಧಿಕಾರ ಬಲವನ್ನು ಉಪಯೋಗಿಸಿ ಚಳವಳಿಯನ್ನ ಸುಳ್ಳು ಮೊಕದ್ದಮೆಗಳನ್ನು ಹಾಕೋದ್ರ ಮೂಲಕ, ಪೊಲೀಸ್ ಮೊಕದ್ದಮೆಗಳು ಹಾಕೋದ್ರ ಮೂಲಕ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಿದ್ರೆ, ಆ ರೀತಿ ಮಾಡಿದವರು ಯಾರೂ ಯಶಸ್ವಿಯಾಗಿಲ್ಲ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಗಮನದಲ್ಲಿ ಇಟ್ಕೊಳ್ಬೇಕು. ತುರ್ತು ಪರಿಸ್ಥಿತಿ ಹೇರಿದಂತ ಶ್ರೀಮತಿ ಇಂದಿರಾ ಗಾಂಧಿ ಆಫ್ಟರ್ ಎಮರ್ಜೆನ್ಸಿ ಸಿ ಲಾಸ್ಟ್ ಹರ್ ಪವರ್. ಆಕೆ ತನ್ನ ಅಧಿಕಾರವನ್ನು ಕಳ್ಕೊಂಡ್ಲು, ಅದು ನೆನಪಿರ್ಬೇಕು. ಹಾಗೆ ಅಧಿಕಾರವನ್ನು ಕಳ್ಕೊಂಡ ಉದಾಹರಣೆ ಇರಬೇಕಾದ್ರೆ ನೀವು ರೈತರ ಮೇಲೆ ಮೊಕದ್ದಮೆ ದಾಖಲಿಸಿ ಅಧಿಕಾರ ಚಲಾಯಿಸ್ಬೋದು, ಆದ್ರೆ ಅಧಿಕಾರ ಉಳಿಸ್ಕೊಳಕ್ಕಾಗಲ್ಲ.